ಭಾರತೀಯರು ಹೆಮ್ಮೆಯಿಂದ ಎದೆ ತಟ್ಟಿ ಎದ್ದು ನಿಲ್ಲಬೇಕಾದಂಥ ವಿಚಾರ ಇರೋದು ಭಾರತದಲ್ಲಿ ಸುಭದ್ರ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ. ಭಾರತದಲ್ಲಿ ನರೇಂದ್ರ ಮೋದಿ ರೀತಿಯ ಒಬ್ಬ ಭ್ರಷ್ಟಾಚಾರ ಮಾಡದೇ ಇರುವಂತಹ ನಾಯಕ ಇದ್ದಾರೆ. ಹಾಗೇನೆ ತನ್ನ ಇಡೀ ಕ್ಯಾಬಿನೆಟ್ ಭ್ರಷ್ಟಾಚಾರಕ್ಕೆ ಸಿಲುಕದೇ ಇರೋ ಹಾಗೆ ನೋಡ್ಕೊಂಡಿರುವಂಥ ನಾಯಕರಿದ್ದಾರೆ ಅನ್ನೋ ಕಾರಣಕ್ಕೆ. ಇಲ್ಲಾಂದರೆ ಭಾರತ ಈಗಿರುವ ಪರಿಸ್ಥಿತಿಯನ್ನು ನೋಡಿದರೆ, ನಾನು ಅಕ್ಕಪಕ್ಕದ ರಾಷ್ಟ್ರಗಳ ಪರಿಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೀನಿ, ಅದೆಲ್ಲವನ್ನ ನಿಮಗೆ ಸರಳವಾಗಿ ವಿವರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಯಾಕೆ ಭಾರತ ಅತ್ಯಂತ ಸ್ಟೇಬಲ್ ಆಗಿದೆ, ಭಾರತೀಯರು ಯಾಕೆ ಈ ಒಂದು ಅಂತಾರಾಷ್ಟ್ರೀಯ ಅಸ್ಥಿರತೆಯ ನಡುವೆ ನಾವು ಆರ್ಥಿಕತೆಯಲ್ಲಿ 7.8 ಆರ್ಥಿಕ ವೇಗವನ್ನು ಮೊದಲ ತ್ರೈಮಾಸಿಕದಲ್ಲಿ ದಾಖಲಿಸಿ ದಾಖಲೆಯ ವೇಗದ ಮೂಲಕ ಮುನ್ನುಗ್ತಾ ಇದ್ದೀವಿ. ಭಾರತಕ್ಕೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಯಾವುದೇ ದೇಶ ನಮ್ಮ ಮೇಲೆ ಕಣ್ಣಿಟ್ಟರೂ ಕೂಡ ಅವರ ತಲೆಯನ್ನು ತಗ್ಗಿಸೋ ಹಾಗೆ, ಅವರ ಕಣ್ಣನ್ನು ಕೆಳಗೆ ಹಾಕುವ ಹಾಗೆ ಮಾಡುವ ಶಕ್ತಿ ಭಾರತಕ್ಕಿದೆ. ಇದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ಭಾರತವನ್ನ ಯಾವ ರಾಷ್ಟ್ರಗಳು ಕೂಡ ಏನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದನ್ನ ಬಹಳಷ್ಟು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಕದ ರಾಷ್ಟ್ರಗಳು ಅಲುಗಾಡ್ತಾ ಇರೋದು ನೋಡಿದ್ರೆ, ಶ್ರೀಲಂಕಾದ ಗೋಟಬಯ ಅಧ್ಯಕ್ಷರನ್ನ ಓಡಿಸಿದ್ರು, ಶ್ರೀಲಂಕಾದ ಅವ್ರ ಮನೆಯಿಂದ ಓಡಿಸಿದ್ರು, ಮನೆಗೆ ನುಗ್ಗಿದ್ರು, ಸಂಸತ್ತಿಗೆ ನುಗ್ಗಿದ್ರು. ಶ್ರೀಲಂಕಾ ಯಾವ ರೀತಿಯಲ್ಲಿ ಶೇಕ್ ಆಗೋಯ್ತು, ಅಸ್ಥಿರ ಆಗೋಯ್ತು ಅನ್ನುವಂಥದ್ದು ಗೊತ್ತು. ಆಮೇಲೆ ನಾವು ನೋಡಿದ್ದು ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರನ್ನ ಶೇಕ್ ಮಾಡಿದ್ದು. ಬಾಂಗ್ಲಾದೇಶದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನೇ, ಬಾಂಗ್ಲಾದೇಶದ ಸಂಸ್ಥಾಪಕ ಅಂತಾರೆ, ಬಾಂಗ್ಲಾದೇಶದ ಕ್ರಾಂತಿಯ ಹರಿಕಾರ, ಬಾಂಗ್ಲಾದೇಶವನ್ನು ಕಟ್ಟಿದ ವ್ಯಕ್ತಿ, ಅವರ ಮಗಳನ್ನೇ ಓಡಿಸ್ಬಿಟ್ರು. ಅವರ ಶೇಖ್ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆಯನ್ನು ಪುಡಿ ಮಾಡಿದ್ರು ನಡು ರಸ್ತೆಯಲ್ಲಿ ನಿಂತ್ಕೊಂಡು. ಅವರ ಮನೆಗೆ ನುಗ್ಗಿ ಮನೆ ವಸ್ತುಗಳನ್ನೆಲ್ಲ ಹೊತ್ಕೊಂಡು ಹೋದ್ರು. ಬಾಂಗ್ಲಾದೇಶದಲ್ಲಿ ಸರ್ಕಾರ ಅಸ್ಥಿರ ಆಯಿತು. ಪ್ರಧಾನಿನೇ ದೇಶ ಬಿಟ್ಟು ಓಡಿ ಬರಬೇಕಾಯಿತು ಭಾರತಕ್ಕೆ. ಭಾರತವನ್ನು ನೆಚ್ಚಿಕೊಂಡು, ಭಾರತವನ್ನು ನಂಬಿಕೊಂಡು ಬಂದರು. ಇನ್ನು ಪಕ್ಕದಲ್ಲಿರುವಂಥ ಶ್ರೀಲಂಕಾ, ಬಾಂಗ್ಲಾದೇಶದ ಪರಿಸ್ಥಿತಿ ಆಯಿತು. ಇನ್ನು ಅಫ್ಘಾನಿಸ್ತಾನ ಅಂತೂ ಬಿಡಿ, ಭಾರತದ ಆಚೆಗೆ ಇದ್ದರೂ ಕೂಡ, ಸ್ವಲ್ಪ ಆಚೆಗಿದ್ರೂ ಕೂಡ ಅಲ್ಲಿ ಯಾವ ರೀತಿ ತಾಲಿಬಾನ್ ಅದನ್ನು ಟೇಕ್ ಓವರ್ ಮಾಡ್ಕೊಳ್ತು, ಯಾವ ರೀತಿಯಲ್ಲಿ ಅಲ್ಲಿನ ರೂಲ್ಸ್ಗಳಿದ್ದಾವೆ. ಅವರು ಈಗ ಭಾರತದ ಜೊತೆಗೆ ತಾಲಿಬಾನ್ಗೂ ಅಂದರೆ ಅಫ್ಘಾನಿಸ್ತಾನ್ಗೆ ಒಳ್ಳೆ ಸಂಬಂಧ ಇದೆ. ಅಫ್ಘಾನಿಸ್ತಾನ್ ಕೂಡ ಭಾರತವನ್ನು ಹಲವು ರೀತಿಯಲ್ಲಿ ನೆಚ್ಕೊಂಡಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಬಂದ ಮೇಲೆ ಹೇಗೆ ಜನ ಅಲ್ಲಿ ಏನು ಬದುಕಬೇಕು ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಸ್ವಾತಂತ್ರ್ಯ ಇಲ್ಲದೆ ಬದುಕಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಧಾರ್ಮಿಕ ಸ್ವಾತಂತ್ರ್ಯ ಅಂತೂ ಇಲ್ಲವೇ ಇಲ್ಲ. ಇನ್ನು ನಮ್ಮ ಪಕ್ಕದ ಪಾಕಿಸ್ತಾನವನ್ನು ನೋಡಿದ್ರೆ, ಪಾಕಿಸ್ತಾನದಲ್ಲಿ ಸರ್ಕಾರನೇ ಇಲ್ಲ, ಅಲ್ಲಿ ಸೈನ್ಯದ್ದೇ ಅಧಿಕಾರ. ಅಲ್ಲಿಯ ಸೇನಾಧಿಕಾರಿಗೇನೆ ಅತ್ಯಂತ ಹೆಚ್ಚಿನ ಗೌರವ ಕೊಡ್ತಾರೆ. ಅಮೆರಿಕಾದವರು ಪಾಕಿಸ್ತಾನದ ಅಧ್ಯಕ್ಷನ ಕರೆಯಲ್ಲ, ಮುನೀರ್ ಕರೆದುಬಿಟ್ಟು ಅವರಿಗೆ ಔತಣಕೂಟ ಕೊಡ್ತಾರೆ. ಯಾಕಂದ್ರೆ ಶಹಬಾಜ್ ಶರೀಫನ್ ಕರೆದು ಮಾತಾಡಿದ್ರೆ ಅಮೆರಿಕಕ್ಕೇನು ಉಪಯೋಗ ಇಲ್ಲ ಅಂತ ಗೊತ್ತು. ಅಮೆರಿಕಾದಲ್ಲಿ ಅಂದ್ರೆ ಪಾಕಿಸ್ತಾನದಲ್ಲಿ ಏನಾದ್ರೂ ಬೆಳವಣಿಗೆಗಳಾಗುತ್ತೆ ಅಂದ್ರೆ ಅದರ ಕಂಟ್ರೋಲ್ ಇರುವಂತದ್ದು ಏನು ಪಾಕಿಸ್ತಾನದ ಪ್ರಧಾನಿ ಅಧ್ಯಕ್ಷರ ಕೈಯಲ್ಲಿ ಏನೂ ಇಲ್ಲ, ಅವರೆಲ್ಲ ನಾಮಕೆ ವಾಸ್ತೆ. ಆದ್ರೆ ಪಾಕಿಸ್ತಾನದಲ್ಲಿ ಅಲ್ಲಿನ ಜನರಲ್ ಏನಿದ್ದಾರೆ, ಸೇನೆಯ ಜನರಲ್ ಅಸಿಮ್ ಮುನೀರ್, ಆ ವ್ಯಕ್ತಿ ಅವನು ಹೇಳಿದ್ರೆ ಮಾತ್ರ ನಡೆಯುತ್ತೆ ಪಾಕಿಸ್ತಾನ. ಹಾಗಾಗಿನೇ ಅಮೆರಿಕ ಏನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ಅಂತ ಹೇಳಿದಾಗ ಕರೆದು ಒಳ್ಳೆ ಊಟವನ್ನು ಕೊಟ್ಟು ಅಸಿಮ್ ಮುನೀರ್ಗೆನೆ ಸನ್ಮಾನ ಮಾಡಿದ್ದು. ಯಾಕೆಂದ್ರೆ ತನಗೆ ನೊಬೆಲ್ ಪ್ರಶಸ್ತಿಗೆ ಪಾಕಿಸ್ತಾನ ರೆಫರ್ ಮಾಡಬೇಕು ಅಂದ್ರೆ ಅಸಿಮ್ ಮುನೀರ್ ಚೆನ್ನಾಗಿ ಇಟ್ಕೋಬೇಕು, ಶಹಬಾಜ್ ಶರೀಫ್ ಏನ್ ಬೇಕಾಗಿಲ್ಲ. ಹಾಗೆ ಪರಿಸ್ಥಿತಿ ಪಾಕಿಸ್ತಾನದ್ದು. ಸರ್ಕಾರನೇ ಇಲ್ಲ ಅಲ್ಲಿ ಸೇನೆಯ ಕೈಯಲ್ಲಿ ಅಧಿಕಾರ ಇದೆ. ನಾಮಕೆ ಪ್ರಧಾನಿ ಸುಮ್ಮನೆ ಬರ್ತಾರೆ ಹೋಗ್ತಾರಷ್ಟೇ, ಪ್ರಧಾನಿ ಕೈಯಲ್ಲಿ ಏನು ನಡೆಯೋದಿಲ್ಲ. ಇದು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಪರಿಸ್ಥಿತಿ. ಶ್ರೀಲಂಕಾದ್ದೇನಾಯ್ತು ನೋಡಿದ್ದೀರಾ, ಬಾಂಗ್ಲಾದೇಶದ ನೋಡಿದ್ದೀರಾ, ನೇಪಾಳದ್ದು ನಿನ್ನೆ ಮೊನ್ನೆ ಅಷ್ಟೇ. ನೇಪಾಳದಲ್ಲಂತೂ ಇಡೀ ಸರ್ಕಾರ ಅಲ್ಲ, ಒಟ್ಟಾರೆ ರಾಜಕಾರಣಿಗಳನ್ನೇ ಅಲಗಾಡಿಸ್ಬಿಟ್ರು. ಮಾಜಿ ಪ್ರಧಾನಿಗಳನ್ನ ಕೂಡ, ಮಾಜಿ ಪ್ರಧಾನಿಯ ಪತ್ನಿಯನ್ನೇ ಸುಟ್ಟು ಹಾಕ್ಬಿಟ್ರು, ಅವ್ರ ಮನೆಗಳನ್ನು ಸುಟ್ಟು ಹಾಕಿದ್ರು, ಆರ್ಥಿಕ ಸಚಿವನ್ನ ಓಡಾಡಿಸ್ಕೊಂಡು ಹೊಡೆದ್ರು. ಇದೆಲ್ಲದರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರಗಳು ಇದಾವೆ ಅಂತ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇರುತ್ತೆ. ಅಮೆರಿಕ ಮತ್ತು ಕೆಲವು ಏನು ಅಂತಾರಾಷ್ಟ್ರೀಯ ಹಿತಾಸಕ್ತಿಗಳೇನಿದ್ದಾವೆ, ಅವರು ಏಷ್ಯಾದ ಕಡೆಗೆ ಒಂದಷ್ಟು ಅಂದ್ರೆ ಈ ಬ್ಲ್ಯಾಕ್ ಮೇಲ್ ಅಂತ ಇದ್ದಾರಲ್ಲ, ಏಷ್ಯಾದ ಜನ ಅಂತ ಹೇಳಿದ್ರೆ ಕಪ್ಪು ಬಣ್ಣದವರು, ಕಪ್ಪು ಅಥವಾ ಎಣ್ಣೆಗೆಂಪು ಬಣ್ಣದವರು, ಇವರನ್ನ ಟಾರ್ಗೆಟ್ ಮಾಡ್ತಾರೆ. ವೈಟ್ ಮೇಲ್ಗಳು ಅಂತ ಹೇಳಿದ್ರೆ ಅವರು ಸುಪೀರಿಯರ್ ಅಂತ ಅನ್ಕೋತಾರೆ. ಬಿಳಿಯ ಬಣ್ಣದವ್ರು ಏನಿದ್ದಾರೆ ಅವರೇ ಸುಪೀರಿಯರು, ಯುರೋಪಿಯನ್ ಸುಪೀರಿಯರು. ಆಫ್ರಿಕನ್ಸು, ಏಷ್ಯನ್ಸ್ ಇದಾರಲ್ಲ, ಇವರೆಲ್ಲ ಮೇಲ್ ವರ್ಗದವರಲ್ಲ, ಇವರು ಕೆಳವರ್ಗದವರು, ಸೆಕೆಂಡ್ ಗ್ರೇಡ್ ಸಿಟಿಸನ್ ಅಂತ ಟ್ರೀಟ್ ಮಾಡುವಂಥ ರೀತಿ ಅದು ನೇರವಾಗಿ ಕಾಣದೇ ಇದ್ರೂ ಕೂಡ ಇಂಡೈರೆಕ್ಟ್ ಆಗಿ ಇದ್ದೇ ಇದೆ ಅದು. ಹಾಗಾಗಿ ಈ ಏಷ್ಯಾ ಎಲ್ಲಿ ಬೆಳೆದು ಬಿಡುತ್ತೋ, ಯುರೋಪ್ ಖಂಡವನ್ನು ಮೀರಿ, ಅಮೆರಿಕ ಖಂಡವನ್ನು ಮೀರಿ ಎಲ್ಲಿ ಬೆಳೆದು ಬಿಡುತ್ತೋ ಅನ್ನುವಂಥ ಒಂದು ಆತಂಕ ಇದೆಯಲ್ಲ, ಆ ಆತಂಕ ಈ ಭಾರತ ಬೇರೆ ಬೇರೆ ದೇಶಗಳ ಅಸ್ತಿತ್ವವನ್ನು ಇಲ್ದಾಗ ಮಾಡೋದು, ಅಲ್ಲಿ ಸರ್ಕಾರಗಳನ್ನ ಉಳಿಸುವಂಥದ್ದು,
ಅಲ್ಲಿ ಅಸ್ಥಿರತೆಯನ್ನು ಮೂಡಿಸಿ ವ್ಯಾಪಾರ ವ್ಯವಹಾರಗಳಲ್ಲಿ ತಾವು ಲಾಭ ಮಾಡ್ಕೊಳ್ಳೋದಕ್ಕೆ ತಮಗೆ ಬೇಕಾದವ್ರನ್ನ ಅಧ್ಯಕ್ಷರನ್ನ ಕೂರಿಸೋದು, ಪ್ರಧಾನಿಗಳನ್ನಾಗಿ ಮಾಡೋದು, ಇದು ನಡೀತಾನೆ ಇದೆ. ಈ ಅಂತಾರಾಷ್ಟ್ರೀಯ ಷಡ್ಯಂತ್ರ ಜನರಿಗೆ ಗೊತ್ತಾಗೋದಿಲ್ಲ, ಸಾಮಾನ್ಯ ಜನರಿಗೆ ಇದರ ಅಂದಾಜು ಸಿಗೋದಿಲ್ಲ. ಆದರೆ ಅತ್ಯಂತ ದೊಡ್ಡ ದೊಡ್ಡ ವ್ಯಾಪಾರಿ ರಾಷ್ಟ್ರಗಳೇನಿದ್ದಾವೆ, ಈಗ ಅಮೆರಿಕ ಭಾರತ ಪಾಕಿಸ್ತಾನ ಯುದ್ಧ ಮಾಡಿದ ಕೂಡಲೇ ಮಧ್ಯಪ್ರವೇಶ ಮಾಡ್ತು. ಯಾಕಂದ್ರೆ ಪಾಕಿಸ್ತಾನದ F-16ಗಳು ಇವೆಲ್ಲ ಅಮೆರಿಕದ ಶಸ್ತ್ರಾಸ್ತ್ರಗಳು, ಅಮೆರಿಕ ಯುದ್ಧ ವಿಮಾನಗಳು. ಅಮೆರಿಕದ ಯುದ್ಧ ವಿಮಾನಗಳು ಬಿದ್ದು ಹೋಗ್ತಾ ಇದ್ದಾವೆ ಅಂದಾಗ ಅಮೆರಿಕದ ಯುದ್ಧ ವಿಮಾನಗಳ ಮಾರ್ಕೆಟ್ ಕುಸಿದು ಹೋಗುತ್ತೆ. ಅಂತಾರಾಷ್ಟ್ರೀಯ ರಕ್ಷಣಾ ವಿಶ್ಲೇಷಕರು ಹೇಳ್ತಾರೆ, ಅಮೆರಿಕದ F-16 ಭಾರತದ ಆಕಾಶ ತೀರ ಹೊಡೆದಾಕ್ತು, ಭಾರತದ S-400 ಹೊಡೆದಾಕ್ತು, ಭಾರತದ ಸಾಮಾನ್ಯ ಡ್ರೋನ್ಗಳು ಹೊಡೆದಾಗ್ತಾ ಇದ್ದಾವೆ. ಇನ್ನೇನಿದೆ F-16ಲಿ? ಅಲ್ಲಿಗೆ ಅಮೆರಿಕಾದ ಅತ್ಯಂತ ದೊಡ್ಡ ರಫ್ತಿದೆಯಲ್ಲ, ರಕ್ಷಣಾ ರಫ್ತು, ಅದರ ಮೇಲೆ ಹೊಡೆತ ಬೀಳುತ್ತೆ. ಅದಕ್ಕೆ ಅಮೆರಿಕ ಯೋಚನೆ ಮಾಡುತ್ತೆ, ಇಲ್ಲ ಯುದ್ಧನ ಬೇಗ ನಿಲ್ಲಿಸಬೇಕು, ಯಾಕಂದ್ರೆ ಭಾರತದ ಕೈ ಮೇಲಾಗಿದೆ. ಭಾರತದಲ್ಲಿ ಅಮೆರಿಕದ ಶಸ್ತ್ರಾಸ್ತ್ರಗಳು ಅಷ್ಟಾಗಿಲ್ಲ. ಭಾರತ ಬಳಸುವಂಥದ್ದು ಫ್ರಾನ್ಸ್ನ ರಫೇಲ್ಗಳಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ರಷ್ಯಾದ S-400 ಇರ್ಬೋದು, ಇಲ್ಲ ಭಾರತ ರಷ್ಯಾ ಸೇರ್ಕೊಂಡು ಮಾಡಿರುವಂಥ ಬ್ರಹ್ಮೋಸ್ ಇರ್ಬೋದು, ಭಾರತದ ಸ್ವಯಂ ಇಸ್ರೋ ನಿರ್ಮಿತ ಡ್ರೋನ್ಗಳಿರ್ಬೋದು. ಭಾರತ ಹೆಚ್ಚೆಚ್ಚು ಸ್ವಾವಲಂಬಿ ಆಗ್ತಾ ಇದೆ. ಭಾರತದ ಯಾರಿಗೂ ಅವಲಂಬಿಸಬೇಕಾಗಿಲ್ಲ ಭಾರತ. ಆದರೆ ಅಮೆರಿಕವನ್ನು ಅವಲಂಬಿಸಿರುವಂಥ ಪಾಕಿಸ್ತಾನ ಸೋಲುತ್ತೆ ಅಂದಾಗ ಅಮೆರಿಕಾಗೆ ಆತಂಕ ಶುರುವಾಗುತ್ತೆ, ನನ್ನ ಮಾರ್ಕೆಟ್ ಎಲ್ಲಿ ಬಿದ್ದೋಗ್ಬಿಡುತ್ತೋ. ಹಾಗಾಗಿ ಅಮೆರಿಕ ಕೂಡಲೇ ಸಮಾಧಾನ ಪಡಿಸೋದಕ್ಕೆ ಆಸಿಮ್ ಮುನೀರ್ ಕರೆದು ಸನ್ಮಾನ ಮಾಡುವಂಥದ್ದು, ಅವರಿಗೆ ಒಳ್ಳೆ ಔತಣಕೂಟವನ್ನು ಏರ್ಪಡಿಸುವಂಥದ್ದು, ಅಂದರೆ ಅಮೆರಿಕದ ಶಸ್ತ್ರಾಸ್ತ್ರಗಳನ್ನು ಹೆಚ್ಚು ಖರೀದಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ, ಅಂದರೆ ತಮ್ಮ ವ್ಯಾಪಾರ, ತಮ್ಮ ಲಾಭ, ತಮ್ಮ ದೇಶಕ್ಕೆ ಹೆಚ್ಚಿನ ಅಥವಾ ತನ್ನ ಕುಟುಂಬಕ್ಕೆ ಹೆಚ್ಚಿನ ಲಾಭ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ದೇಶದಲ್ಲಿ ಅಲ್ಲಿನ ಸಣ್ಣ ಪುಟ್ಟ ದೇಶಗಳ ಪ್ರಧಾನಿಯನ್ನೇ ಬದಲಾಯಿಸೋದು, ಅಲ್ಲಿ ಒಂದಷ್ಟು ಆಂತರಿಕವಾಗಿ ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡಿ ಅಲ್ಲಿರುವಂಥ ಸರ್ಕಾರವನ್ನೇ ಬದಲಾಯಿಸೋದು, ತಮಗೆ ಬೇಕಾದವ್ರನ್ನ ಸರ್ಕಾರದೊಳಗೆ ಕೂರಿಸೋದು, ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರಗಳು ಭಾರತದ ಮೇಲೆ ಕೂಡ ಆಗಿದೆ. ಹೇಗೆ ಭಾರತದಲ್ಲಿ ವಿರೋಧ ಪಕ್ಷಗಳು ರಾಹುಲ್ ಗಾಂಧಿ ಅಂತವ್ರು ವಿದೇಶಕ್ಕೆ ಹೋಗಿ, ಚೀನಾಗೆ ಹೋಗಿ ಅಲ್ಲಿ ಅಧ್ಯಕ್ಷರು ಭೇಟಿ ಆಗ್ತಾರೆ, ಅಮೆರಿಕಾದಲ್ಲಿ ಹೋಗಿ ಭಾರತದ ವಿರುದ್ಧ ನಿರುದ್ಯೋಗ ಇದೆ, ಬಡತನ ಇದೆ ಅಂತ ಮಾತಾಡ್ತಾರೆ. ಆದರೆ ಅದೇ ವಿಶ್ವಸಂಸ್ಥೆ ರಿಪೋರ್ಟನ್ನು ಕೊಡುತ್ತೆ, ಭಾರತದಲ್ಲಿ ಬಡತನ ತುಂಬ ಕಡಿಮೆ ಆಗಿದೆ. ಭಾರತದಲ್ಲಿ ಬಡತನದ ಪ್ರಮಾಣವನ್ನು ಮೋದಿ ಬಂದ ಮೇಲೆ ಭಾರಿ ಇಳಿಸಿದ್ದಾರೆ. ಉದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. 40 ಕೋಟಿ ಜನ ಉದ್ಯೋಗದಲ್ಲಿದ್ದರು, 65 ಕೋಟಿ ಉದ್ಯೋಗಸ್ಥರಾಗಿದ್ದಾರೆ ಭಾರತದಲ್ಲಿ. ಅಂದರೆ 20 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಿದೆ 10 ವರ್ಷದಲ್ಲಿ. ವರ್ಷಕ್ಕೆ 2 ಕೋಟಿ ಅಂತೆ ಉದ್ಯೋಗ ಸೃಷ್ಟಿಯಾಗಿದೆ. ಇದನ್ನು ದಾಖಲೆಗಳನ್ನು ನೋಡಿದಾಗ ಸತ್ಯ ಗೊತ್ತಾಗುತ್ತೆ. ಆದರೆ ದಾಖಲೆಗಳನ್ನು ತೋರಿಸ್ತೇನೆ ಜನರನ್ನ ಈಗ ವೋಟ್ ಚೋರಿ ಅಂತ ರಾಹುಲ್ ಗಾಂಧಿ ಹೋಗ್ತಾರೆ. ದಾಖಲೆಗಳಿಟ್ಕೊಂಡು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಅಂದ್ರೆ ಕೊಡೋದಕ್ಕೆ ರೆಡಿ ಇರಲ್ಲ. ಇದು ಭಾರತದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ, ಇಲ್ಲಿನ ರಾಜಕೀಯವನ್ನು ಅಸ್ಥಿರಗೊಳಿಸಿ ಆರ್ಥಿಕತೆಯನ್ನು ಬುಡಮೇಲು ಮಾಡುವಂಥ ಪ್ರಯತ್ನಗಳು ಆಗ್ತಾನೇ ಇವೆ. ಆದರೆ ನಮಗೆ ಇದರ ಅಸಲಿ ಬಣ್ಣ ಅರ್ಥನೇ ಆಗೋದಿಲ್ಲ. ಅದು ಈಗ ಗೊತ್ತಾಗ್ತಾ ಇದೆ. ಪಕ್ಕದ ಶ್ರೀಲಂಕಾ, ಪಕ್ಕದ ನೇಪಾಳ, ಪಕ್ಕದ ಬಾಂಗ್ಲಾದೇಶ, ಪಾಕಿಸ್ತಾನ ಇವೆಲ್ಲ ಅಸ್ಥಿರವಾಗಿದೆ. ಭಾರತದ ಸುತ್ತಮುತ್ತ ಇರುವಂಥ 4 ರಾಷ್ಟ್ರಗಳು ಅಸ್ಥಿರ ಆಗಿದೆ. ಭೂತಾನ್, ಚೀನಾದಂಥ ದೇಶಗಳು ಅಸ್ಥಿರತೆಯಲ್ಲಿಲ್ಲ ಸದ್ಯಕ್ಕೆ. ಚೀನಾ ಹೇಗಿದ್ರೂ ಕಮ್ಯುನಿಸ್ಟ್ ರಾಷ್ಟ್ರ, ಅಲ್ಲಿ ಜಿನ್ಪಿಂಗ್ ಅವರ ಆಡಳಿತ, ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಅಸ್ಥಿರತೆ ಸಾಧ್ಯತೆ ಕಡಿಮೆ. ಆದರೆ ಭಾರತದ ಸುತ್ತಮುತ್ತ ಅಸ್ಥಿರತೆಯನ್ನು ಸೃಷ್ಟಿ ಮಾಡಿ ಭಾರತವನ್ನು ಸಿಲುಕಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ಅನ್ನುವ ಎಚ್ಚರಿಕೆಯಂತೂ ಭಾರತಕ್ಕಿದೆ. ಮೋದಿ ಸರ್ಕಾರ ಅದನ್ನು ಪ್ರಬಲವಾಗಿ ಎದುರಿಸ್ತಾ ಇದೆ. ಹಾಗಾಗಿ ಭಾರತ ಸುಭದ್ರವಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ನಿಮಗೆ ಮೊದಲಿಗೆ ಹೇಳಿದ್ದು, ಯಾಕೆ ಭಾರತೀಯರು ಹೆಮ್ಮೆಯಿಂದ ಎದೆ ತಟ್ಕೋಬೇಕು ಅಂತ.